ಏನು ಮಾಡ್ತಾ ಇದ್ದೀಮ್ಮ ಇವತ್ತು? ಇವತ್ತು ನಾನು ಸಾಂಬಾರು ಪುಡಿ ಮಾಡ್ತಾ ಇದ್ದೀನಿ. ತೋರಿಸ್ತೇನೆ. ತೋರಿಸ್ತೀಯಾ? ಸರಿ ಆಯ್ತು. ಇದೇನಿದು? ಕೊತ್ತಂಬರಿ ಕಾಳು. ಎಷ್ಟು? 1 kg. ಎಷ್ಟು? ಅರ್ಧ kg ಜೀರಿಗೆ, 1/4 kg ಅರಿಶಿನ. ಆಮೇಲೆ ಅರಿಶಿನ ಇದು ಹೆಂಗೆ ಏನು ಮಾಡ್ಬೇಕಿದ್ದ? ಇದು ಕೊಂಬು ತಂದುಬಿಟ್ಟು ಕುಟ್ಟಿ ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಲಾಸ್ಟಿಗೆ ಹುರ್ಕೊಳ್ಳೋದು. ಇದೆಲ್ಲ ಹುರ್ಕೊಂಡಾದ್ಮೇಲೆ ಲಾಸ್ಟಿಗೆ ಕರಿಬೇವು ಇದನ್ನು ಸ್ವಲ್ಪ ಹುರಿದು ತಕ್ಕೊಂಡು ಆಮೇಲೆ ಹೇಳ್ತೀನಿ. ಆಮೇಲೆ ಇದು ಕರಿಬೇವು, ಇದು 1 ಬೌಲ್ ಕರಿಬೇವು. ಆಮೇಲೆ 50 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಮರಾಠಿ ಮಗ್ಗು, 50 ಗ್ರಾಮ್ ಮೆಣಸು, 50 ಗ್ರಾಮು ಸಾಜೀರಿಗೆ ಮೇನ್ ಇದೆ ಸಾಜೀರಿಗೆ. ಆಮೇಲೆ 50 ಗ್ರಾಮು ಏಲಕ್ಕಿ, 50 ಗ್ರಾಮು ಚಕ್ಕೆ, 25 ಗ್ರಾಮು ಶುಂಠಿ. ಶುಂಠಿ ಅಂದರೆ ಹಸಿ ಶುಂಠಿನ? ಅಲ್ಲ, ಒಣ ಶುಂಠಿ ಇದು ಜಜ್ಜಿ ಪುಡಿ ಮಾಡ್ಕೋಬೇಕು. ಆಮೇಲೆ ಇದು ಚಿಕ್ಕದು ಮರಾಠಿ ಮಗ್ಗು ಅಂತ, ಇದು 50 ಗ್ರಾಮ್. ಇದು ಅಂಗಡಿಯಲ್ಲಿ ಸಿಗುತ್ತೆ. ಇದು 50 ಗ್ರಾಮು. ಇದು ಒಂದು 25 ಗ್ರಾಮು. ಇದು ಏನದು? ಪಲಾವ್ ಎಲೆ. ಅಲ್ಲಿಂದ ಇದು 25 ಗ್ರಾಮು ಕಲ್ಲುವು. ಆಮೇಲೆ ಲವಂಗ 50 ಗ್ರಾಮ್. ಆಮೇಲೆ 25 ಗ್ರಾಮು ಪತ್ರಿ, ಒಂದು ಜಾಜಿಕಾಯಿ ಹಾಕ್ಬೇಕು ಅದಕ್ಕೆ ಪುಡಿ ಮಾಡಿ ಹುರಿಯುವಾಗ. ಆಮೇಲೆ 25 ಗ್ರಾಮು ಇಂಗು. ಆಮೇಲೆ 25 ಗ್ರಾಮು 1 ಲೋಟ, ಈ ಟೀ ಕುಡಿಯೋ ಲೋಟದಿಂದ 1 ಲೋಟ ಉದ್ದಿನಬೇಳೆ, 1 ಲೋಟ ಮೆಂತೆ, 1 ಲೋಟ ಉಪ್ಪು, 1 ಲೋಟ ಸಾಸಿವೆ, 1 ಲೋಟ ಅಕ್ಕಿ. ಆಮೇಲೆ 1 ಲೋಟ ಕಸಕಸಿ ಅಂದರೆ 50 ಗ್ರಾಮ್ ಅದು, 1 ಲೋಟ ಹೆಸರುಬೇಳೆ. ಹೆಸರುಬೇಳೆ ಏನಕ್ಕೆ ಹಾಕೋದು? ಅವೆಲ್ಲ ಸ್ವಲ್ಪ ಸಾಂಬಾರು ದಪ್ಪ ಬರಲಿ ಅಂತ ಇಷ್ಟು ಹುರಿಯೋದು. ಸೊ ಮುಂಚೆ ಎಲ್ಲ ಇವನ್ನೆಲ್ಲ ರೆಡಿ ಇಟ್ಕೋಬೇಕು. ಈಗ ಏನು ಮಾಡ್ತಾ ಇದೆ? ಹುರಿತಾ ಇದೆ ಅವನ್ನೆಲ್ಲ? ಹುರಿತಾ ಇದ್ದಾನೆ. ಇದು ಭಾಳ ಕಪ್ಪಾಗಬಾರ್ದು, ಮೀಡಿಯಮ್ ಸೈಜ್ನಾಗ ಇಟ್ಕೊಂಡು ಹುರಿಬೇಕು. ಚೆನ್ನಾಗಿ ಹುರಿಬೇಕು, ಕಪ್ಪಾಗುತ್ತಿಲ್ಲದ್ರೆ ಅದು ಕಾಳು ಕಪ್ಪಾಗ ಅಂದರೆ ಸಾಂಬಾರು ಪುಡಿ ಕಪ್ಪಾಗುತ್ತೆ. ಮೀಡಿಯಮ್ ಸೈಜ್ನಾಗ ಹುರಿಬೇಕು. ಈ ಕಲರ್ ಬರಬೇಕು, ಈ ಕಲರ್ ಬರೋ ತನಕ ಹುರಿಬೇಕು. ಇದಕ್ಕೆ ತೆಗೆದು ಬೇರೆ ಪಾತ್ರೆಗೆ ಹಾಕಬೇಕು. ಆಯ್ತಾ ಹುರಿದಿದ್ದು? ಇದೆ ಇನ್ನೂ ಹುರಿದಿದೆ. ಚಕ್ಕಿ ಹುರ್ಕೊಳ್ಳೋದ? ಸಪ್ರೇಟಾಗಿ ಹುರಿಬೇಕು. ಮೊಗ್ಗು, ಬಾಳೆಕಾಯಿ ಮೊಗ್ಗು ಇದು ಮುಗಿತಾ ಇದ್ದು? ಮುಗೀತಿದ್ದ. ಮರಾಠಿ ಮಗ್ಗು, ಲವಂಗ, ಮೆಣಸು. ಮೆಣಸಿಗೆ ನೀವು ಎಲ್ಲ ಕಪ್ಪಗಿದ್ರೆ ಇದು ಬೆಳ್ಳಗಿದಾವಲ್ಲ? ಇದು ಬಿಳಿ ಮೆಣಸು. ಬಿಳಿ ಮೆಣಸು ಇದು ಯಾವುದು ಹುರಿಲಿಲ್ಲಂಗೆ ಹಂಗೆ ಸಾಂಬಾರು ಪುಡಿ ಮಾಡಿದರೆ ಕೆಟ್ಟೋಗ್ಬಿಡುತ್ತೆ ಸಾಂಬಾರು ಪೌಡ್ರು, ಇಡೋಕ್ಕಾಗಲ್ಲ ತುಂಬ ವರ್ಷ. ಈ ಥರ ಹುರಿದು ಮಾಡಿ ಇಟ್ಟರೆ ಎಷ್ಟು ವರ್ಷ ಇಟ್ಕೋಬೋದು? ಹೆಚ್ಚು ಕಡಿಮೆ ನೀವು ಬಳಸ್ದಂಗೆ ಅದು ಬೇಗ ಬಳಸಿದ್ರೆ ಒಂದು 1.5 ವರ್ಷ 2 ವರ್ಷ ಮಟ್ಟ ಬರ್ತೈತಿ. ಈಗ ನಾವು ಕಡಿಮೆ ಬಳಸ್ತೀವಿ ಅಂತಂದರೆ ಒಂದು 5 ವರ್ಷ ಇಟ್ಕೋಬೋದಾ? 2 ವರ್ಷ. 2 ವರ್ಷನಾ? ಇಷ್ಟೆಲ್ಲ ಮಾಡ್ತೇವೆ ಅಂದರೆ 2 ವರ್ಷ. 2 ವರ್ಷ. 1 kg ಮಾಡಿದರೆ 2 ವರ್ಷ. ಏಲಕ್ಕಿ ಈ ಥರ ಆಗ್ತಿದ್ದಾವೆ ದಪ್ಪ ದಪ್ಪ ಅಂದಾಗ ಚೆನ್ನಾಗಿ ಹಿಡಿದಿದ್ದಾವೆ ಅಂತ. ಸಾಜೀರಿಗೆ ಮೇನ್ ಐಟಮ್. ಮೇನ್ ಐಟಮ್ ಇದೆ.
ಇದು ಸಾಜೀರಿಗೆ ಅಂತ ಮೇನ್ ಇದಕ್ಕೆ ಇದೇ ಬೇಕಾಗಿರೋದು. ಇದು ದಾವಣಗೆರೆ ಸೈಡ್ ಮಾತ್ರ ಉಪಯೋಗ ಜಾಸ್ತಿ ಮಾಡ್ತಾರೆ ಸಾಂಬಾರ್ ಪುಡಿಗೆ. ಇಲ್ಲಿ ಮೈಸೂರು ಬೆಂಗಳೂರು ಕಡೆ ಎಲ್ಲ ಹಾಕಲ್ಲ. ಇದು ಹಾಕ್ಲೇಬೇಕು. ಇದು ಹಾಕಿದ್ರೇ ಸಾಂಬಾರ್ ಪುಡಿ ಟೇಸ್ಟ್. ಹೆಸರುಬೇಳೆ, ನೆಕ್ಸ್ಟ್ ಮೆಂತೆ ಮಾತ್ರ ಇಷ್ಟೇ ಹಾಕು. ಜಾಸ್ತಿ ಹಾಕಂಗಿಲ್ವಾ? ಇಲ್ಲ, ಜಾಸ್ತಿ ಹಾಕಂಗಿಲ್ಲ. ಆಯ್ತು, ಹುರಿತು. ಉದ್ದಿನಬೇಳೆ, ಸಾಸಿವೆ, ಅಕ್ಕಿ, ಕೆಂಪು ಕಲರ್ ಭಾಳ ಕೆಂಪಲ್ಲ, ಇಷ್ಟ. ಚಕ್ರ ಮೊಗ್ಗು, ಪತ್ರೆ, ಅದು ಗಮನ ಮಾಡಕ್ಕೆ. ಘಮ ಘಮ ಅನ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕನ್ನ. ಪುರಿ ತಂದು ರಾಶಿ ಬಂದು ಕಸ್ಕಸಿ, ಆಯ್ತಾ ಇದು? ಕಸಿ. ಜೀರಿಗೆ ಹುರ್ಕೊಂಡು ಉಪ್ಪದು ಲಾಸ್ಟಿಗೆ. ಆಯ್ತಾ ಇದು? ಆಯಿತು. ಗಮನ ಬರಕತ್ತಿಲ್ಲ. ಅರಿಶಿನ ಚಿಕನ್ ಭಾಳ ಬರೋಂಗಿಲ್ಲ, ಸ್ವಲ್ಪ ಬಿಸಿ ಆಗ್ಬೇಕಷ್ಟೆ. ಅಂದರೆ ಇದು ಭಾಳ ಹುರಿದ್ರೆ ಕಪ್ಪಾಗ್ತದೆ ಹಾಕಿ. ಇದಕ್ಕೆ ಕಲರು ಅರಿಶಿನ ಹಾಕ್ಲಿಲ್ದರೂ ಮೇಲೆ ಅಡುಗೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವಾಗ ನಾವು ಮತ್ತೆ ಮೇಲೆ ಹಾಕ್ತೇವೆ ಅನ್ನೋದಿರ್ತಂದರೆ 1/4 kg ಸಾಕು. ಇದರಲ್ಲೇ ಅರ್ಶನ ಹಾಕೊಂಡ್ರೆ ಮತ್ತೆ ಸಪ್ರೇಟಾಗಿ ಅರ್ಶನ ಹಾಕೋಣ ಅವಶ್ಯಕತೆ ಇಲ್ಲ. ಅಡುಗೆಗೆ ಇದರಲ್ಲೇ ಹಾಕೊಂಡ್ರೆ ಅವಶ್ಯಕತೆ ಇಲ್ಲ. ಇಲ್ಲ ಎಕ್ಸ್ಟ್ರಾ ಬೇಕು ಅಂದ್ರೆ ಹಾಕೋಬೇಕು. ಬೇಕಂದ್ರೆ ಹಾಕೋಬೋದು. ಇದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ ಹಾಕೊಂಡ್ರೆ ಆಮೇಲೆ ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಹಾಕಿ ಬಿಡ್ಬೋದು. ನೆಕ್ಸ್ಟ್
ನೆಕ್ಸ್ಟು ಈಗ ಕರಿಬೇವು ಹಿಂಗು ಎಣ್ಣೆ ಬಿಸಿ ಆದ್ಮೇಲೆ ಹಾಕೋಕ ಸ್ವಲ್ಪ ಬಿಸಿ. ನೆಕ್ಸ್ಟು ಫಸ್ಟ್ ಉದ್ದಿನಕಾಯಿ ತುಪ್ಪ ಅಂದರೆ ಇವಾಗ ಮಾಡಿ ಉಪ್ಪು ಅದು ಉಪ್ಪು ಇದೆ ಒಂದು ಲೋಟ ಜಾಜಿಕಾಯಿ ಹಿಂಗು ಎಷ್ಟಿಂದ ಮಾಡ್ತಾ ಇದ್ದೀವಿ ಸಾಂಬಾರು ಪುಡಿನ? ಸಾಂಬಾರು ಪುಡಿ ನಮ್ಮಮ್ಮ ಮಾಡ್ತಿದ್ದು ಫಸ್ಟ್. ನಮ್ಮಮ್ಮನ ನೋಡಿ ನಾನು ಕಲಿತೆ. ಎಷ್ಟು ವರ್ಷದಿಂದ? ನಾನು ನೋಡಿ ಸುಮಾರು ಆಯ್ತು. 20-30 ವರ್ಷ ಆಯ್ತಾ? 30 30 ಅಲ್ಲ, ನಿನಗೆ 65 ಈಗ. ಆಗೈತೆ 45 ವರ್ಷದ ಮೇಲೆ ಆಯ್ತು. ಬರೋದು ಆಯ್ತಾ ಇದು? ಆಯ್ತು ನೋಡಿ. ಇವಾಗ ತೆಗೆದು ಇದು ಇವಾಗ ಅದಕ್ಕೆ ಮಿಕ್ಸ್ ಮಾಡಬೇಕು. ಒಂದು ನಿಮಿಷ ಆರಬೇಕಾ ಇದು? ಸ್ವಲ್ಪ ತಣ್ಣಗಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಈಗ ಸ್ವಲ್ಪ ಇದು ತಣ್ಣಗಾಗ ಫುಲ್ ಅಥೆಂಟಿಕ್ ಸ್ಟೈಲ್ ಹೋಮ್ ಮೇಡ್ ಸಾಂಬಾರು ಪೌಡರ್. ಇವೆಲ್ಲ ಎಲ್ಲಿ ಸ್ವಲ್ಪ ಹಿಂಗ ಇದು ಮಾಡಬೇಕು. ಕೆಲವರು ಇದು ಒಣ ಮೆಣಸಿನ್ಕಾಯಿ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂದ್ರೆ ಅವ್ರ ಇಷ್ಟ. ಈ ಕಡೆ ಹಾಕ್ತಾರೆ, ನಮ್ಮ ಸೈಡ್ ಹಾಕಲ್ಲ. ನಮ್ಮ ಸೈಡ್ ಎಲ್ಲ ಬೇರೆ ಬೇರೆ. ಅರ್ಶಿನ ಬೇರೆ, ಖಾರ ಪುಡಿ ಬೇರೆ, ಇದು ಸಾಂಬಾರು ಪುಡಿ ಬೇರೆ. ಅದು ನಮಗೆ ಹಿಡ್ತಾ ಹತ್ತಲ್ಲ. ಅದು ಹಂಗೆಲ್ಲ ಕುಡಿಸಿ ಬೀಸಿದ್ರೆ ನಮಗೆ ಹಿಡ್ತಾ ಹತ್ತಲ್ಲ. ಅದಕ್ಕೆ ನಾವೆಲ್ಲ ಪಲ್ಯಗಳಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು ಇದನ್ನು. ನಮಗೆ ಎಷ್ಟು ಬೇಕೋ ಅಷ್ಟು. ಇದನ್ನ ಇವಾಗ ಜೀನಿಗೆ ಇವಾಗ ಬೀಸಕ್ಕೆ ಯಾಕೆ ಮನೇಲೆ ಮಾಡ್ಕೊಳಕ್ಕಾಗಲ್ವಾ? ಸ್ವಲ್ಪ ಅಲ್ಲ ಮನೇಲಿ ಮಾಡಕ್ಕೆ 1/4 kg ಮಾಡ್ಕೊಂಡ್ರೆ ಮಾಡ್ಕೋಬೋದು ಮನೇಲಿ. 2.5-3 kg ಮೇಲೆ ಇದೆ ಅನ್ಸುತ್ತೆ. 2.5-3 kg ಅಂದರೆ ನೀವು ಒಂದು 3 ವರ್ಷ ನೆಕ್ಸ್ಟ್ ಈಗ ಮಸಾಲ ಪುಡಿನ ಮಾತಾಡ್ಸೋದಿಲ್ಲ. ಸರಿ ಆಯ್ತು. ಈಗ ಏನು ಮಾಡಿಸ್ಕೊಂಬಂದಾದ್ಮೇಲೆ ಆಮೇಲೆ ನೆಕ್ಸ್ಟ್ ಹೇಳ್ತೀರಾ? ಒಂದು ಈ ಥರ ಪುಡಿ ಮಾಡಿಸಿ ಅದನ್ನು ಪ್ಲೇನಿಗೆ ತಣ್ಣಗನ್ನು ಬಿಟ್ಟು ಫುಲ್ ತಣ್ಣಗಾಗಬೇಕು ಅದು. ಆಮೇಲೆ ನಂತರ ಜರಡಿಗೆ ಹಾಕಿ ಈ ಥರ ಸಣ್ಣ ಈ ಥರ ಸಣ್ಣಿಸಿ ಡಬ್ಬಿಗೆ ತುಂಬಿಟ್ರೆ ಏನೂ ಆಗಲ್ಲ. 2 ವರ್ಷ ತನಕ ಇದೇ ರೀತಿ ವಿಡಿಯೋಗೆ ಫಾಲೋ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.